ಇರಾನ್ ಮೇಲೆ ರಾತ್ರಿ ನಡೆಸಿದ ದಾಳಿಯಲ್ಲಿ ಐಆರ್ಜಿಸಿಯ ಗುಪ್ತಚರ ಮುಖ್ಯಸ್ಥನನ್ನು ಹತ್ಯೆ ಮಾಡಲಾಗಿದೆ ಎಂದು ಇಸ್ರೇಲಿ ವಾಯುಪಡೆ ತಿಳಿಸಿದೆ. ಈ ಕುರಿತು ಎಕ್ಸ್ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸೇನಾ ಗುಪ್ತಚರ ನಿಖರ ಮಾಹಿತಿ ಆಧಾರದ ಮೇಲೆ ಇಸ್ರೇಲ್ ವಾಯುಪಡೆ ಟೆಹರಾನ್ ಮೇಲೆ ಇಡೀ ರಾತ್ರಿ ನಡೆಸಿದ ದಾಳಿಯಲ್ಲಿ ಇರಾನ್ನ ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಮಜೀದ್ ಖೋತಮ್ ಖಾಸಿನಿ ಖಾದೇಮಿಯನ್ನ ಹತ್ಯೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ನ ಪ್ರಮುಖ ಕಮಾಂಡರ್ನಲ್ಲಿ ಖಾದೇಮಿ ಒಬ್ಬರಾಗಿದ್ದರು. ಇನ್ನು ಅವರು ಸೇನೆ ಮತ್ತು ಭದ್ರತೆಯಲ್ಲಿ ಹಲವು ವರ್ಷಗಳ ಅನುಭವ ಕೂಡ ಹೊಂದಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಇಸ್ರೇಲ್ ಐಆರ್ಜಿಸಿ ಗುಪ್ತಚರ ಅಧಿಕಾರಿ ಖೋತಮಿಯ ಮೇಲೆ ವಿತ್ ಎಲಿಯನ್ ಕಬ್ ಎಂಬ ಹೆಸರಿನ ಅಡಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ರೋರ್ ಆಫ್ ದಿ ಲಯನ್ ಕಾರ್ಯಾಚರಣೆಯ ಸಮಯದಲ್ಲಿ ಆಡಳಿತದ ಹಿರಿಯ ಶ್ರೇಣಿಗಳಿಗೆ ಗುಪ್ತಚರ ಚಿತ್ರ ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಅವರು ಕಾರ್ಯನಿರ್ವಹಿಸಿದ್ರು. ಖಾದೇಮಿ ಈ ಅಭಿಯಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಎಂದು ತಿಳಿಸಲಾಗಿದೆ. ಖಾದೇಮಿ ಸಂಗ್ರಹಿಸಿದಂತಹ ಗುಪ್ತಚರ ಮಾಹಿತಿಯನ್ನು ಭಯೋತ್ಪಾದಕ ಕೃತ್ಯಗಳನ್ನು ಮುನ್ನಡೆಸಲು ಮತ್ತು ಕಾರ್ಯಗತಗೊಳಿಸಲು ಬಳಸಲಾಗ್ತಿತ್ತು. ಅವರು ಜಾಗತಿಕವಾಗಿ ಇಸ್ರೇಲ್ ಮತ್ತು ಜೂಯಿಸ್ಟ್ಗಳ ವಿರುದ್ಧ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗವಹಿಸುತ್ತಿದ್ದರು. ಅಲ್ಲದೆ ಇರಾನ್ ಆಡಳಿತ ವಿರುದ್ಧದ ಆಂತರಿಕ ಪ್ರತಿಭಟನೆಗಳನ್ನು ಮಾಡ್ತಿದ್ದ ಇರಾನಿ ಜನರ ಧ್ವನಿಯನ್ನು ಹತ್ತಿಕ್ಕುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಎಂದು ಐಎಎಫ್ ತಿಳಿಸಿದೆ. ಇನ್ನು ಖಾದೇಮ್ ಹತ್ಯೆ ಮೂಲಕ ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಇರಾನಿ ಆಡಳಿತದ 12ಕ್ಕೂ ಹೆಚ್ಚು ಕಮಾಂಡರ್ಗಳನ್ನು ಹೊಡೆದುರುಳಿಸಿದ್ದಾಗಿ ಇಸ್ರೇಲ್ ತಿಳಿಸಿದೆ.